ಕಾಫಿನಾಡು ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರು ಹೆಚ್ಚುತ್ತಲೇ ಇದೆ. ಇದರ ಜೊತೆಗೆ ಆನ್ಲೈನ್ ಜೊತೆ ಪ್ಯಾಕೇಜ್ ಟೂರ್ ಅಬ್ಬರ ಶುರುವಾಗಿದೆ. ಈ ಪ್ಯಾಕೇಜ್ ಟೂರ್ ಬಳಸೋ ವಾಹನಗಳಿಗೊಂದು ಟಫ್ ರೂಲ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕಾಫಿನಾಡಲ್ಲಿ ಪ್ಯಾಕೇಜ್ ಟೂರ್ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರು ಪ್ರತಿನಿತ್ಯ ದಂಡಿಯಾಗಿ ಬರ್ತಾರೆ. ಆನ್ಲೈನ್ ಬುಕಿಂಗ್ ಮೂಲಕ ಟೂರ್ ಪ್ಯಾಕೇಜ್ ಪಡೆದು ಬರುವವರಿಗೆ ನಿಯಮಗಳೇ ಇಲ್ಲದಂತೆ ಆಗಿದೆ. ಇದರಿಂದ ಜಿಲ್ಲೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಿವೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೌದು, ಮೊನ್ನೆ ತಾನೇ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಅಪಘಾತವಾಯಿತು. ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ. ಅಂದು ಅಪಘಾತವಾಗಿದ್ದು ಯಾವುದೋ ಟೂರಿಸ್ಟ್ ವಾಹನವಲ್ಲ, ಬದಲಿಗೆ ಪ್ಯಾಕೇಜ್ ಟೂರ್ ಎಂಬ ಹೆಸರಿನಲ್ಲಿ ಬಂದ ವಾಹನ. ಮುಳ್ಳಯ್ಯನಗಿರಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ತಾಣಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯಲು ಜೀಪ್ಗಳಿವೆ. ಆದರೆ ಪ್ಯಾಕೇಜ್ ಟೂರ್ನಲ್ಲಿ ಬರುವಂತಹ ವಾಹನಗಳು ನೇರವಾಗಿ ಮೇಲ್ಭಾಗಕ್ಕೆ ಹೋಗುತ್ತಿವೆ. ಇದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಇತ್ತೀಚೆಗೆ ಏನು ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿಗರ ಸಂಖ್ಯೆ ಜೊತೆಗೆ ಏನು ಪ್ಯಾಕೇಜ್ ಜೀಪ್ಗಳಿದಾವೆ, ಪ್ಯಾಕೇಜ್ ಜೀಪ್ಗಳು ಅಸಾಧ್ಯವಾದ ವೇಗ ಮಿತಿಯಲ್ಲಿ ಓಡಿಸ್ತಾ ಇದ್ದಾರೆ. ಮತ್ತೆ ಜೊತೆಗೆ ಅವರು ಮೊಬೈಲ್ ಇಟ್ಕೊಳ್ಳೋದು ಘಾಟಿ ಸೆಕ್ಷನ್ ಅಂತ ರಸ್ತೆ, ಗಿರಿ ಪ್ರದೇಶ ಅಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನವೆಂಬರ್ ತಿಂಗಳಿಂದ ಜನವರಿ 26 ತನಕ ರಜೆಗಳು ಮತ್ತೆ ವರ್ಷದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆ ಈ ರೀತಿ ಒಂದು ಕಾರ್ಯಕ್ರಮದಿಂದ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಅದ್ರ ಜೊತೆಗೆ ಏನು ಈ ಪ್ಯಾಕೇಜ್ಗಳು 3-4 ಜನ ಪಾಲ್ದಾರರು ಇರ್ತಾರೆ. ಆ ಪಾಲ್ದಾರರಿಗೆ ಅವರಿಗೆ ನುರಿತ ಚಾಲಕರು ಇಲ್ಲ. ಅದರಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಸೇರಿದಂತೆ ಎತ್ತರದ ಪ್ರದೇಶಕ್ಕೆ ಹೋಗುವಂತಹ ದಾರಿ ಅಷ್ಟು ಸುಲಭವಾಗಿಲ್ಲ. ಬೇರೆ ಕಡೆಯಿಂದ ಬರುವಂತಹ ಪ್ರಯಾಣಿಕರು ಈ ಅಂಕುಡೊಂಕಿನ ಹಾದಿಯಲ್ಲಿ ಡ್ರೈವಿಂಗ್ ಮಾಡುವುದು ಸಲೀಸಲ್ಲ. ಹೀಗಾಗಿ ಪ್ರವಾಸಿಗರನ್ನ ಕರೆದುಕೊಂಡು ಹೋಗುವ ವಾಹನಗಳಿಗೆ ಟಫ್ ರೂಲ್ಸ್ ಮಾಡಬೇಕು. ಇನ್ನು ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳು ಇಲ್ಲಿರಬೇಕು ಅಂತಿದ್ದಾರೆ. ಮತ್ತೆ ಗಾಡಿಗೆ ಯಾವುದೇ ಒಂದು ಚಾಲನಾ ಪತ್ರ ಆಗಲಿ ಅಥವಾ ಲೈಸೆನ್ಸ್ ರಿನ್ಯೂವಲ್ ಆಗಲಿ, ಮತ್ತೆ ಗಾಡಿ ನೋಡಿ ಬರೀ ಚಾಸಿ ಬಾಡಿ ಮಾತ್ರ ಇರೋಂತ ಗಾಡಿಗಳು, ಅವಕ್ಕೆ ಫಿಟ್ನೆಸ್ ಇಲ್ಲ ಅಂತ ಗಾಡಿಗಳು ಸೂಕ್ಷ್ಮ ಪ್ರದೇಶದಲ್ಲಿ ಓಡಿದ್ರೆ ಪಾಪ ಈ ರಾಜ್ಯದಲ್ಲಿ ಹೊರ ರಾಜ್ಯದಿಂದ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಇವ್ರ ಏನ್ ಪ್ಯಾಕೇಜ್ ಗಾಡಿಗಳು ಕೂತ್ರೆ ಆ ಪ್ಯಾಕೇಜ್ ಗಾಡಿಗಳು ಕೂತಂತಾರು ಒಂದು ಯಾವಾಗ ವೇಗ ತಗೊಳ್ತಾರೆ ಆ ವೇಗದಲ್ಲಿ ಪಾಪ ಮಕ್ಕಳು ಮೈ ಮಾಡ್ತಾಗ ಇವ್ರನ್ನ ಅಪಘಾತ ಆಗುತ್ತೆ. ಆ ಅಪಘಾತ ಆದಾಗ ಅವ್ರಿಗೆಲ್ಲೋ ನಮ್ಮ ಮಕ್ಕಳು ಚೆನ್ನಾಗಿ ಸುಖವಾಗಿ ಪ್ರವಾಸ ಮಾಡಿ ಬರ್ತಾರೆ, ಹಿಂದಿರುಗ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅದು ಆ ರೀತಿ ಆಗ್ತಾ ಇಲ್ಲ. ಒಟ್ನಲ್ಲಿ ಆನ್ಲೈನ್ ಟೂರಿಸಂನಿಂದಾಗಿ ಪ್ರವಾಸಿಗರ ಜಾತ್ರೆಗೇನೋ ಬ್ರೇಕ್ ಬಿದ್ದಿದೆ. ಆದರೆ ಪ್ಯಾಕೇಜ್ ಟೂರ್ ಹೆಸರಲ್ಲಿ ಬಳಸುವಂತಹ ವಾಹನಗಳ ಮೇಲೂ ನಿಗಾ ವಹಿಸಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರು ಹೆಚ್ಚುತ್ತಲೇ ಇದೆ. ಇದರ ಜೊತೆಗೆ ಆನ್ಲೈನ್ ಜೊತೆ ಪ್ಯಾಕೇಜ್ ಟೂರ್ ಅಬ್ಬರ ಶುರುವಾಗಿದೆ. ಈ ಪ್ಯಾಕೇಜ್ ಟೂರ್ ಬಳಸೋ ವಾಹನಗಳಿಗೊಂದು ಟಫ್ ರೂಲ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕಾಫಿನಾಡಲ್ಲಿ ಪ್ಯಾಕೇಜ್ ಟೂರ್ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರು ಪ್ರತಿನಿತ್ಯ ದಂಡಿಯಾಗಿ ಬರ್ತಾರೆ. ಆನ್ಲೈನ್ ಬುಕಿಂಗ್ ಮೂಲಕ ಟೂರ್ ಪ್ಯಾಕೇಜ್ ಪಡೆದು ಬರುವವರಿಗೆ ನಿಯಮಗಳೇ ಇಲ್ಲದಂತೆ ಆಗಿದೆ. ಇದರಿಂದ ಜಿಲ್ಲೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಿವೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೌದು, ಮೊನ್ನೆ ತಾನೇ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಅಪಘಾತವಾಯಿತು. ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ. ಅಂದು ಅಪಘಾತವಾಗಿದ್ದು ಯಾವುದೋ ಟೂರಿಸ್ಟ್ ವಾಹನವಲ್ಲ, ಬದಲಿಗೆ ಪ್ಯಾಕೇಜ್ ಟೂರ್ ಎಂಬ ಹೆಸರಿನಲ್ಲಿ ಬಂದ ವಾಹನ. ಮುಳ್ಳಯ್ಯನಗಿರಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ತಾಣಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯಲು ಜೀಪ್ಗಳಿವೆ. ಆದರೆ ಪ್ಯಾಕೇಜ್ ಟೂರ್ನಲ್ಲಿ ಬರುವಂತಹ ವಾಹನಗಳು ನೇರವಾಗಿ ಮೇಲ್ಭಾಗಕ್ಕೆ ಹೋಗುತ್ತಿವೆ. ಇದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಇತ್ತೀಚೆಗೆ ಏನು ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿಗರ ಸಂಖ್ಯೆ ಜೊತೆಗೆ ಏನು ಪ್ಯಾಕೇಜ್ ಜೀಪ್ಗಳಿದಾವೆ, ಪ್ಯಾಕೇಜ್ ಜೀಪ್ಗಳು ಅಸಾಧ್ಯವಾದ ವೇಗ ಮಿತಿಯಲ್ಲಿ ಓಡಿಸ್ತಾ ಇದ್ದಾರೆ. ಮತ್ತೆ ಜೊತೆಗೆ ಅವರು ಮೊಬೈಲ್ ಇಟ್ಕೊಳ್ಳೋದು ಘಾಟಿ ಸೆಕ್ಷನ್ ಅಂತ ರಸ್ತೆ, ಗಿರಿ ಪ್ರದೇಶ ಅಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನವೆಂಬರ್ ತಿಂಗಳಿಂದ ಜನವರಿ 26 ತನಕ ರಜೆಗಳು ಮತ್ತೆ ವರ್ಷದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆ ಈ ರೀತಿ ಒಂದು ಕಾರ್ಯಕ್ರಮದಿಂದ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಅದ್ರ ಜೊತೆಗೆ ಏನು ಈ ಪ್ಯಾಕೇಜ್ಗಳು 3-4 ಜನ ಪಾಲ್ದಾರರು ಇರ್ತಾರೆ. ಆ ಪಾಲ್ದಾರರಿಗೆ ಅವರಿಗೆ ನುರಿತ ಚಾಲಕರು ಇಲ್ಲ. ಅದರಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಸೇರಿದಂತೆ ಎತ್ತರದ ಪ್ರದೇಶಕ್ಕೆ ಹೋಗುವಂತಹ ದಾರಿ ಅಷ್ಟು ಸುಲಭವಾಗಿಲ್ಲ. ಬೇರೆ ಕಡೆಯಿಂದ ಬರುವಂತಹ ಪ್ರಯಾಣಿಕರು ಈ ಅಂಕುಡೊಂಕಿನ ಹಾದಿಯಲ್ಲಿ ಡ್ರೈವಿಂಗ್ ಮಾಡುವುದು ಸಲೀಸಲ್ಲ.
ಹೀಗಾಗಿ ಪ್ರವಾಸಿಗರನ್ನ ಕರೆದುಕೊಂಡು ಹೋಗುವ ವಾಹನಗಳಿಗೆ ಟಫ್ ರೂಲ್ಸ್ ಮಾಡಬೇಕು. ಇನ್ನು ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳು ಇಲ್ಲಿರಬೇಕು ಅಂತಿದ್ದಾರೆ. ಮತ್ತೆ ಗಾಡಿಗೆ ಯಾವುದೇ ಒಂದು ಚಾಲನಾ ಪತ್ರ ಆಗಲಿ ಅಥವಾ ಲೈಸೆನ್ಸ್ ರಿನಿವಲ್ ಆಗಲಿ ಮತ್ತೆ ಗಾಡಿ ನೋಡಿ ಬರೀ ಚಾಸಿ ಬಾಡಿ ಮಾತ್ರ ಇರೋಂತ ಗಾಡಿಗಳು, ಅವಕ್ಕೆ ಫಿಟ್ನೆಸ್ ಇಲ್ಲ ಅಂತ ಗಾಡಿಗಳು ಸೂಕ್ಷ್ಮ ಪ್ರದೇಶದಲ್ಲಿ ಓಡಿದ್ರೆ ಪಾಪ ಈ ರಾಜ್ಯದಲ್ಲಿ ಹೊರ ರಾಜ್ಯದಿಂದ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಈ ಏನ್ ಪ್ಯಾಕೇಜ್ ಗಾಡಿಗಳು ಕೂತ್ರೆ ಆ ಪ್ಯಾಕೇಜ್ ಗಾಡಿಗಳು ಕೂತಂತಾರು ಒಂದು ಯಾವಾಗ ವೇಗ ತಗೊಂತಾರೆ ಆ ವೇಗದಲ್ಲಿ ಪಾಪ ಮಕ್ಕಳು ಮೈ ಮಾಡ್ತಾಗ ಇವ್ರನ್ನ ಅಪಘಾತ ಆಗುತ್ತೆ. ಅಪಘಾತ ಆದಾಗ ಅವ್ರಿಗೆಲ್ಲೋ ನಮ್ಮ ಮಕ್ಕಳು ಚೆನ್ನಾಗಿ ಸುಖವಾಗಿ ಪ್ರವಾಸ ಮಾಡಿ ಬರ್ತಾ ಹಿಂದಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅದು ಆ ರೀತಿ ಆಗ್ತಾ ಇಲ್ಲ. ಒಟ್ನಲ್ಲಿ ಆನ್ಲೈನ್ ಟೂರಿಸಂನಿಂದಾಗಿ ಪ್ರವಾಸಿಗರ ಜಾತ್ರೆಗೇನೋ ಬ್ರೇಕ್ ಬಿದ್ದಿದೆ. ಆದರೆ ಪ್ಯಾಕೇಜ್ ಟೂರ್ ಹೆಸರಲ್ಲಿ ಬಳಸುವಂತಹ ವಾಹನಗಳ ಮೇಲೂ ನಿಗಾ ವಹಿಸಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿಗೆ ಬರುವ ಪ್ರವಾಸಿಗರು ಹೆಚ್ಚುತ್ತಲೇ ಇದೆ. ಇದರ ಜೊತೆಗೆ ಆನ್ಲೈನ್ ಜೊತೆ ಪ್ಯಾಕೇಜ್ ಟೂರ್ ಅಬ್ಬರ ಶುರುವಾಗಿದೆ. ಈ ಪ್ಯಾಕೇಜ್ ಟೂರ್ ಬಳಸೋ ವಾಹನಗಳಿಗೊಂದು ಟಫ್ ರೂಲ್ಸ್ ಇಲ್ವಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕಾಫಿನಾಡಲ್ಲಿ ಪ್ಯಾಕೇಜ್ ಟೂರ್ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರು ಪ್ರತಿನಿತ್ಯ ದಂಡಿಯಾಗಿ ಬರ್ತಾರೆ. ಆನ್ಲೈನ್ ಬುಕಿಂಗ್ ಮೂಲಕ ಟೂರ್ ಪ್ಯಾಕೇಜ್ ಪಡೆದು ಬರುವವರಿಗೆ ನಿಯಮಗಳೇ ಇಲ್ಲದಂತೆ ಆಗಿದೆ. ಇದರಿಂದ ಜಿಲ್ಲೆಯಲ್ಲಿ ಅಪಘಾತಗಳು ಹೆಚ್ಚಾಗ್ತಿವೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೌದು, ಮೊನ್ನೆ ತಾನೇ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಅಪಘಾತವಾಯಿತು. ಅದೃಷ್ಟಕ್ಕೆ ಯಾವುದೇ ಪ್ರಾಣಾಪಾಯವಾಗಿರಲಿಲ್ಲ. ಅಂದು ಅಪಘಾತವಾಗಿದ್ದು ಯಾವುದೋ ಟೂರಿಸ್ಟ್ ವಾಹನವಲ್ಲ, ಬದಲಿಗೆ ಪ್ಯಾಕೇಜ್ ಟೂರ್ ಎಂಬ ಹೆಸರಿನಲ್ಲಿ ಬಂದ ವಾಹನ. ಮುಳ್ಳಯ್ಯನಗಿರಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ತಾಣಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯಲು ಜೀಪ್ಗಳಿವೆ. ಆದರೆ ಪ್ಯಾಕೇಜ್ ಟೂರ್ನಲ್ಲಿ ಬರುವಂತಹ ವಾಹನಗಳು ನೇರವಾಗಿ ಮೇಲ್ಭಾಗಕ್ಕೆ ಹೋಗುತ್ತಿವೆ. ಇದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಇತ್ತೀಚೆಗೆ ಏನು ಚಂದ್ರದ್ರೋಣ ಪರ್ವತದಲ್ಲಿ ಪ್ರವಾಸಿಗರ ಸಂಖ್ಯೆ ಜೊತೆಗೆ ಏನು ಪ್ಯಾಕೇಜ್ ಜೀಪ್ಗಳಿದಾವೆ, ಪ್ಯಾಕೇಜ್ ಜೀಪ್ಗಳು ಅಸಾಧ್ಯವಾದ ವೇಗ ಮಿತಿಯಲ್ಲಿ ಓಡಿಸ್ತಾ ಇದ್ದಾರೆ. ಮತ್ತೆ ಜೊತೆಗೆ ಅವರು ಮೊಬೈಲ್ ಇಟ್ಕೊಳ್ಳೋದು ಘಾಟಿ ಸೆಕ್ಷನ್ ಅಂತ ರಸ್ತೆ, ಗಿರಿ ಪ್ರದೇಶ ಅಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟಿದ್ವಿ. ನವೆಂಬರ್ ತಿಂಗಳಿಂದ ಜನವರಿ 26 ತನಕ ರಜೆಗಳು ಮತ್ತೆ ವರ್ಷದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಣೆ ಈ ರೀತಿ ಒಂದು ಕಾರ್ಯಕ್ರಮದಿಂದ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಅದ್ರ ಜೊತೆಗೆ ಏನು ಈ ಪ್ಯಾಕೇಜ್ಗಳು 3-4 ಜನ ಪಾಲ್ದಾರರು ಇರ್ತಾರೆ. ಆ ಪಾಲ್ದಾರರಿಗೆ ಅವರಿಗೆ ನುರಿತ ಚಾಲಕರು ಇಲ್ಲ. ಅದರಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟ ಸೇರಿದಂತೆ ಎತ್ತರದ ಪ್ರದೇಶಕ್ಕೆ ಹೋಗುವಂತಹ ದಾರಿ ಅಷ್ಟು ಸುಲಭವಾಗಿಲ್ಲ. ಬೇರೆ ಕಡೆಯಿಂದ ಬರುವಂತಹ ಪ್ರಯಾಣಿಕರು ಈ ಅಂಕುಡೊಂಕಿನ ಹಾದಿಯಲ್ಲಿ ಡ್ರೈವಿಂಗ್ ಮಾಡುವುದು ಸಲೀಸಲ್ಲ. ಹೀಗಾಗಿ ಪ್ರವಾಸಿಗರನ್ನ ಕರೆದುಕೊಂಡು ಹೋಗುವ ವಾಹನಗಳಿಗೆ ಟಫ್ ರೂಲ್ಸ್ ಮಾಡಬೇಕು. ಇನ್ನು ಪೊಲೀಸರು ಹಾಗೂ ಆರ್ಟಿಒ ಅಧಿಕಾರಿಗಳು ಇಲ್ಲಿರಬೇಕು ಅಂತಿದ್ದಾರೆ. ಮತ್ತೆ ಗಾಡಿಗೆ ಯಾವುದೇ ಒಂದು ಚಾಲನಾ ಪತ್ರ ಆಗಲಿ ಅಥವಾ ಲೈಸೆನ್ಸ್ ರಿನಿವಲ್ ಆಗಲಿ ಮತ್ತೆ ಗಾಡಿ ನೋಡಿ ಬರೀ ಚಾಸಿ ಬಾಡಿ ಮಾತ್ರ ಇರೋಂತ ಗಾಡಿಗಳು, ಅವಕ್ಕೆ ಫಿಟ್ನೆಸ್ ಇಲ್ಲ ಅಂತ ಗಾಡಿಗಳು ಸೂಕ್ಷ್ಮ ಪ್ರದೇಶದಲ್ಲಿ ಓಡಿದ್ರೆ ಪಾಪ ಈ ರಾಜ್ಯದಲ್ಲಿ ಹೊರ ರಾಜ್ಯದಿಂದ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರು ಈ ಏನ್ ಪ್ಯಾಕೇಜ್ ಗಾಡಿಗಳು ಕೂತ್ರೆ ಆ ಪ್ಯಾಕೇಜ್ ಗಾಡಿಗಳು ಕೂತಂತಾರು ಒಂದು ಯಾವಾಗ ವೇಗ ತಗೊಂತಾರೆ ಆ ವೇಗದಲ್ಲಿ ಪಾಪ ಮಕ್ಕಳು ಮೈ ಮಾಡ್ತಾಗ ಇವ್ರನ್ನ ಅಪಘಾತ ಆಗುತ್ತೆ. ಅಪಘಾತ ಆದಾಗ ಅವ್ರಿಗೆಲ್ಲೋ ನಮ್ಮ ಮಕ್ಕಳು ಚೆನ್ನಾಗಿ ಸುಖವಾಗಿ ಪ್ರವಾಸ ಮಾಡಿ ಬರ್ತಾ ಹಿಂದಿರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅದು ಆ ರೀತಿ ಆಗ್ತಾ ಇಲ್ಲ. ಒಟ್ನಲ್ಲಿ ಆನ್ಲೈನ್ ಟೂರಿಸಂನಿಂದಾಗಿ ಪ್ರವಾಸಿಗರ ಜಾತ್ರೆಗೇನೋ ಬ್ರೇಕ್ ಬಿದ್ದಿದೆ. ಆದರೆ ಪ್ಯಾಕೇಜ್ ಟೂರ್ ಹೆಸರಲ್ಲಿ ಬಳಸುವಂತಹ ವಾಹನಗಳ ಮೇಲೂ ನಿಗಾ ವಹಿಸಬೇಕಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.